ಗ್ರೀನ್ ಆ್ಯಪಲ್ ನೋಡಿ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಿ, ನನ್ನ ಮಗ ಇವತ್ತು ಗ್ರೀನ್ ಆ್ಯಪಲ್ ಕಟ್ ಮಾಡ್ತಾ ಇದ್ದಾನೆ. ಕಟ್ರ್ ತೊಗೊಂಬಂದಿದ್ದಾನೆ. ಕಟ್ರಿಂದ ಅದು ಆ್ಯಪಲ್ ಕಟ್ರ್ ಸಿಗುತ್ತಲ್ಲ, ಅದು ಮಾಡಪ್ಪೆ. ನಾನು ಬೇಡಪ್ಪ, ಇನ್ನೊಂದು ಸ್ವಲ್ಪ ದಿನ ಅಂದರೆ ಇನ್ನೊಂದು ದಿನ ಆದರೂ ಇಡುವುದು, ಸ್ವಲ್ಪ ಹಣ್ಣಾದಂಗೆ ಆಗುತ್ತೆ, ಗಟ್ಟಿ ಇದೆ ಅಂತ ಹೇಳಿದ್ರು. ಇಲ್ಲ, ಇವಾಗಲೇ ಬೇಕು ಅನ್ನೋ ನೋಡಿ, ಇರೋ ಬಾಳೆಹಣ್ಣೆಲ್ಲ ಅದ್ರ ಮೇಲೆ ಹಾಕಿ ಮಾಡ್ತಾಯಿದ್ದಾನೆ. ಅದು ಕಟ್ಟಾಗ್ತಾಯಿಲ್ಲ. ನನಗೂ ನಗು ಅಂತು, ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಕೊನೆಗೂ ಕಟ್ಟಾಯಿತು ನೋಡಿ. ಇದು ಬಿಡಿಸ್ಬೇಕೀಗ. ಸಾಕು ಬಿಡುವ, ತಕ್ಕೋ. ಇನ್ನು ಒಂಥರ ಫ್ಲವರ್ ಥರ ಕಾಣುತ್ತೆ ನೋಡಿ. ನೋಡಿ, ಇದು ಮಧ್ಯದಲ್ಲಿ ಬೀಜ ಇರೋದೆಲ್ಲ ಇಲ್ಲೇ ಉಳ್ಕೊಳ್ಳುತ್ತೆ. ಈ ರೀತಿ ಕಟ್ಟಿ ಚೆನ್ನಾಗಿದೆ. ಇದು ನೋಡಿ, 2 days ಬ್ಯಾಕೆ ನಾನು ಮೊಳಕೆ ಕಾಳನ್ನು ಮೊಳಕೆ ಕಟ್ಟಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೆ. ನೀರಿಗೆ ಹಾಕಿಬಿಟ್ಟು ಇವಾಗ ಶೋಧಿಸ್ಕೊಂಡು ಮೊಳಕೆ ಕಟ್ಕೊಳ್ಳೋಣ. ಚೆನ್ನಾಗಿ ನೋಡಿ, ನೀರಿಗೆ ಹಾಕಿ ಶೋಧಿಸ್ಕೊಂಡಿದ್ದೀನಿ. ಸೊ ಇದನ್ನು ಒಂದು 2 hour ಆದರೂ ಹೀಗೆ ಬಿಡ್ತೀನಿ. ನೀರೆಲ್ಲ ಬಸಿಯುತ್ತೆ. ಆಮೇಲೆ ನಾವು ಸ್ವಲ್ಪ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ತೋರಿಸ್ತೀನಿ ಸ್ನೇಹಿತರೆ. ಸದ್ಯಕ್ಕೆ ಹೀಗೆ ಇವಾಗ ಒಂದು 2 hour ಆದರೂ ಇದನ್ನು ಮುಚ್ಚಿ ಇಟ್ಬಿಡ. ಸೊ ಒಂದು 2 hour ಆದಮೇಲೆ ನೀರೆಲ್ಲ ಬಸಿದ್ಮೇಲೆ ಬಾಕ್ಸಿಗೆ ಹಾಕಿಟ್ಟಿದ್ದೆ. ನೋಡಿ ಹೇಗೆ ಮೊಳಕೆ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಉದ್ದುದ್ದಾಗಿ. ಸೊ ನೋಡ್ಬೋದು, ಬಟ್ಟೆಯಲ್ಲೂ ಕಟ್ಟಿಟ್ಕೋಬೋದು, ಈ ರೀತಿ ಹಾಕಿನೂ ಇಟ್ಕೋಬೋದು. ಸೊ ನೈಟು ಎಲ್ಲ ಬಿಟ್ಟಿದ್ದೆ, ಈ ರೀತಿ ಬಂದಿದೆ. ಸೊ ಇವಾಗ ಇದನ್ನು ನಾನು ಮಿಸಲ್ ಪಾವ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ತೆಗಿತಾ ಇದ್ದೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ. ಸ್ನೇಹಿತರೆ ನೋಡಿ, ಮಿಸಲ್ ಪಾವ್ ಮಾಡ್ತಾಯಿದ್ದೀನಿ. ಇದು ರೆಡಿ ಪಾವು, ಒಂದು ಪ್ಯಾಕೆಟು. ಸೊ ಇದನ್ನು ತರಿಸ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಕಾಳದಿಂದ ಮಾಡ್ತಾಯಿದ್ದೀನಿ. ಇದು ಮಡಕೆ ಕಾಳು ಮೊಳಕೆ ಬಂದಿದ್ದು. ಹಾಗೆ ಇದ್ರ ಜೊತೆಗೆ ನೋಡಿ ಹಸಿ ಶೇಂಗಾ, ಇವಾಗೆಲ್ಲ ಚೆನ್ನಾಗಿ ಬರ್ತಾಯಿದೆ ನೋಡಿ. ಹಸಿ ಶೇಂಗಾ ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ತರಕಾರಿ ನೋಡಿ, ಕರಿಬೇವು, 2 ಹಸಿಮೆಣಸಿಕಾಯಿನ ಫ್ಲೇವರ್ಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಆಮೇಲೆ ಗಜ್ಜರಿ, ಟೊಮ್ಯಾಟೊ, ಇದು ಬಟಾಟೆ, 2 ಬಟಾಟಿನ ಕಟ್ ಮಾಡ್ಕೊಂಡಿದ್ದೀನಿ. ಕುದಿಸಿ ಹಾಕಿದ್ರೆ ಅದು ಪಾವ್ ಭಾಜಿ ಟೇಸ್ಟ್ ಬರುತ್ತೆ. ಈ ರೀತಿ ಹಾಕಿದಾಗ ನೋಡಿ ಸ್ವಲ್ಪ ಮಿಸಲ್ ಪಾವ್ ಚೆನ್ನಾಗಿ ಅನಿಸುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ನೋಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕಿ ಕುಕ್ಕರ್ಗೆ ಒಗ್ಗರಣೆ ಕೊಟ್ಟುಬಿಟ್ಟು ಒಂದು ಅಥವಾ 2 ವಿಸಿಲ್ ಬರೆಸಿದ್ರೆ ಆಯಿತು. ಸೊ ಬನ್ನಿ, ಇವಾಗ ನೋಡಿ ಕುಕ್ಕರ್ನ ಕಾದಿದೆ. ಅದಕ್ಕೆ ನೋಡಿ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳ್ಳಿ, ಚೆನ್ನಾಗಾಗುತ್ತೆ. ಒಂದು 4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನೋಡಿ ಸಾಸಿವೆ, ಜೀರಿಗೆ, ನೋಡಿ ಸಾಸಿವೆ ಜೀರಿಗೆ ಸಿಡಿತಾ ಇದೆ. ಕರಿಬೇವು ಮತ್ತು ಜೊತೆಗೆ ಹಾಕ್ತೀನಿ. ಇದಾದ್ಮೇಲೆ ನೋಡಿ ಇದ್ರ ಜೊತೆಗೇ ಉಳ್ಳಾಗಡ್ಡಿ, ಹಾಗೆ ಗಜ್ಜರಿ ನಾನು ಜಾಸ್ತಿ ತೊಗೊಂಡಿಲ್ಲ, 2 ಕಟ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಫ್ರೈ ಉಳ್ಳಾಗಡ್ಡಿ ಫ್ರೈ ಆಗಬೇಕು, ಸ್ವಲ್ಪ ಟೈಮ್ ಹಿಡಿಸುತ್ತೆ. ಅದಕ್ಕೆ ಸ್ಪೆಷಲಾಗಿ ನಾಷ್ಟಾಗೋಸ್ಕರ ರೆಡಿ ಮಾಡ್ತಾ ಇರೋದು. ತುಂಬ ರುಚಿಯಾಗಿರುತ್ತೆ, ಹೆಲ್ದಿಯಾಗಿ. ಮತ್ತು ಇದು ಮಿಸಲ್ ಬ್ರೆಡ್ ಅಥವಾ ಮಿಸಲ್ ಪಾವ್ ಚೆನ್ನಾಗಿರುತ್ತೆ. ಪಾವ್ ಭಾಜಿಗಿಂತ ಒಂದು ಸ್ವಲ್ಪ ಡಿಫ್ರೆಂಟ್. ಅಲ್ಲಿ ಸ್ವಲ್ಪ ಎಲ್ಲ ತರಕಾರಿಗಳನ್ನು ಸ್ಮ್ಯಾಶ್ ಮಾಡಿ ಹಾಕ್ತಾರೆ, ಇಲ್ಲಿ ನಾವು ಈ ಥರ ಬೆಳೆಸ್ತೀವಿ. ಇವಾಗ ನೋಡಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನೋಡಿ ಬಟಾಟೆ
ನೋಡಿ ಬಟಾಟೆಗೆ ಹಚ್ಚಿದ್ದೀನಿ ಇವಾಗ. ಅದ್ರ ಜೊತೆಗೆ ನೋಡಿ ಶೇಂಗಾ, ಹಸಿ ಶೇಂಗಾ. ಒಂದು 10 ಸೆಕೆಂಡ್ ನೋಡಿ ಇದು ಫ್ರೈ ಆಗಬೇಕು. ಇದಕ್ಕೆ ನೋಡಿ ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆದ್ಮೇಲೆ ನೋಡಿ ಟೊಮ್ಯಾಟೊ. ಇದಕ್ಕೆ ನೋಡಿ ಅರಿಶಿನ ಪುಡಿ, ಇದು ಇಲ್ಲಿ ಮಸಾಲೆ ಬರುತ್ತೆ ನೋಡಿ, ಪಾವ್ಭಾಜಿ ಮಸಾಲೆ. ಸೊ ಅದನ್ನು ನಾನಿಲ್ಲಿ ಒಂದು 3 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಇದಕ್ಕೆ ಖಾರ ನಿಮಗೆ ಎಷ್ಟು ಬೇಕು ನೋಡಿ, ರುಚಿಗೆ ತಕ್ಕಷ್ಟು ಖಾರ. ನೋಡಿ ಇದಕ್ಕೆ ಕಾಳು ತೊಳೆದಿಟ್ಕೊಂಡಿರುವಂಥ ಮೊಳಕೆ ಬಂದಿರೋ ಮೊಳಕೆ ಕಾಳು ಎಲ್ಲಾನು ಚೆನ್ನಾಗಿ ಒಂದು ಸಲ ತಿರುಗಿಸಿ. ಸ್ವಲ್ಪ ಅದು ಖಾರ ಉಪ್ಪು ಕೋಟ್ ಆದಂಗೆ ಆದರೆ ಚೆನ್ನಾಗುತ್ತೆ. ನೋಡಿ ನೀರು ಒಂದು 2 ಕಪ್ಪಷ್ಟು ನೀರನ್ನ ಹಾಕೋದು. ಎರಡು ಕಪ್ ನೀರು ಹಾಕಿದ್ದೀನಿ ಇವಾಗ. ಇನ್ನೊಂದು ಸ್ವಲ್ಪ ಹಿಡಿಸುತ್ತೆ ನೋಡಿ, ಇನ್ನೊಂದು ಕಪ್ಪಷ್ಟು ನಾನು ಬಳಸ್ತಾ ಇದ್ದೀನಿ. ಸ್ವಲ್ಪ ಲಿಕ್ವಿಡ್ ಅಂದರೆ ಪಾವು ಇಟ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ. 3 ಕಪ್ಪಷ್ಟು ನೀರು ಬಳಸಿದ್ದೀನಿ. ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಹಾಕಿದಷ್ಟು ಚೆನ್ನಾಗಿರುತ್ತೆ, ಹಸಿ ಕೊತ್ತಂಬರಿ. ನೋಡಿ ಕೊತ್ತಂಬರಿ ಹಾಕಿ ಒಂದು ಸಲ ತಿರುಗಿಸಿದ್ದೀನಿ. ಇವಾಗ ಇದು ಕುದಿ ಬರಬೇಕು. ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಬಳಸ್ಕೊಂಡ್ರೆ ಬಿಸಿ ಬಿಸಿಯಾಗಿ ಮಿಸಾಡ್ ರೆಡಿಯಾಗಿರುತ್ತೆ. ಇದ್ರ ಜೊತೆಗೆ ಪಾವು. ನೋಡಿ ಕುದಿ ಬರ್ತಾ ಇದೆ. ಒಂದು ಸಲ ತಿರುಗಿಸ್ಬಿಟ್ಟು 2 ವಿಸಿಲ್ ಬರ್ಸ್ಕೊಂಡ್ರೆ ಆಯ್ತು. ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಮಾಡ್ಕೊ. ಸೊ 2 ವಿಸಿಲ್ ಬಂತು. ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಕುಕ್ಕರ್ ಹಿಡಿಬೇಕು. ಪಾವನ್ನ ಬಿಸಿ ಮಾಡ್ಕೊಬೇಕು. ತೆವೆಗೆ ನೋಡಿ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಹಾಗೆ ತಿಂದರೂ ಬರುತ್ತೆ, ಸ್ವಲ್ಪ ಬಿಸಿ ಮಾಡಿದಾಗ ಟೇಸ್ಟ್ ಚೆನ್ನಾಗಿ. ಸೊ ಪಾವು ಬಿಸಿ ಆಗಬೇಕು ನೋಡಿ. ಕುಕ್ಕರು ಇಳಿದಿದೆ ನೋಡಿ, ಬಿಸಿ ಬಿಸಿ ಮಿಸಿ ರೆಡಿ. ಪ್ಲೇಟಿಂಗಕ್ಕೆ ನೋಡಿ ಎಲ್ಲನೂ ಜೋಡಿಸ್ಕೊಂಡಿದ್ದೀನಿ ನೋಡಿ. ಮಿಸಳು ನೋಡಿ, ಪಾವ್ ನೋಡಿ, ಸ್ವಲ್ಪ ಬೆಣ್ಣೆ. ಇದ್ರ ಜೊತೆಗೆ ನೋಡಿ ಲಿಂಬು, ಸ್ವಲ್ಪ ಮೇಲೆ ಕೊತ್ತಂಬರಿ, ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ, ನೋಡಿ ಸ್ವಲ್ಪ
ಶೇವ್ ಬುಂದಿ ಮಿಕ್ಸ್ಚರ್ ಅಂತೀವಲ್ಲ ಅದು. ಸೊ ಸ್ನೇಹಿತರೆ ನೋಡಿ, ಮಿಸಲ್ ಪಾವು ರೆಡಿಯಾಗಿದೆ. ಬೆಣ್ಣೆ ನೋಡಿ ಕರಗ್ತಾ ಇದೆ. ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಾಳುಗಳನ್ನು ಕೂಡ ನಾವು ತಿನ್ನಬೇಕು, ರಿಚ್ ಪ್ರೋಟೀನು. ಸೊ ಈ ರೀತಿ ಒಂದರಲ್ಲಿ ಯಾವುದೇ ರೀತಿ ಆದರೂ ನಾವು ತೊಗೊಳ್ಬೋದು.